ಸ್ನೇಹಿತರೆ, ನೀವು ಎಂದಾದರೂ ಯೋಚಿಸಿದ್ದೀರಾ? ನಿಮ್ಮ ಅಡುಗೆ ಮನೆಯಲ್ಲಿ ಇರುವ ಎರಡು ಸರಳ ವಸ್ತುಗಳು ಬೆಲ್ಲ ಮತ್ತು ಬೆಳ್ಳುಳ್ಳಿ ನಿಮ್ಮ ಒಳಗೆ ಆ ಶಕ್ತಿ, ಆ ಉತ್ಸಾಹ ಮತ್ತು ಆ ಆತ್ಮವಿಶ್ವಾಸವನ್ನು ತುಂಬಬಲ್ಲವು. ಅದರಿಂದ ಮನುಷ್ಯ ದಿನದಲ್ಲಿ ಸಿಂಹನಂತೆ ಗರ್ಜಿಸುತ್ತಾನೆ ಮತ್ತು ರಾತ್ರಿಯಲ್ಲಿ ಕುದುರೆಯಂತೆ ವೇಗವಾಗಿ ಓಡುತ್ತಾನೆ. ಅವರು ಹೇಳುವಂತೆ ಪುರುಷನ ನಿಜವಾದ ಗುರುತು ಅವನ ದೇಹದಲ್ಲಿ ಅಲ್ಲ, ಅವನ ಆತ್ಮವಿಶ್ವಾಸದಲ್ಲಿದೆ. ಮತ್ತು ಈ ಆತ್ಮವಿಶ್ವಾಸ ಬರುವುದು ದೇಹವು ಒಳಗಿನಿಂದ ಬಲವಾಗಿ ಇದ್ದಾಗಲೇ. ಈಗ ಆ ರಹಸ್ಯ ಜೋಡಿಯ ಬಗ್ಗೆ ತಿಳಿದುಕೊಳ್ಳೋಣ. ಬೆಲ್ಲ ಮತ್ತು ಬೆಳ್ಳುಳ್ಳಿ ಸರಿಯಾದ ಸಮಯದಲ್ಲಿ ಮತ್ತು ಸರಿಯಾದ ವಿಧಾನದಲ್ಲಿ ತೆಗೆದುಕೊಂಡರೆ ದೇಹದಲ್ಲಿ ಅಂತಹ ವಿದ್ಯುತ್ ಹರಿಯುತ್ತದೆ. ಆಯಾಸ, ದುರ್ಬಲತೆ ಮತ್ತು ಸುಸ್ತು ಎಂಬುವುದು ಓಡಿ ಹೋಗುತ್ತವೆ. ಯೋಚಿಸಿ ನೋಡಿ, ಇಷ್ಟು ದೊಡ್ಡ ಶಕ್ತಿ ನಿಮ್ಮ ಅಡುಗೆ ಮನೆಯಲ್ಲಿ ಮರೆಯಾಗಿದೆ. ಅದನ್ನು ಹಾಗೆ ವ್ಯರ್ಥವಾಗಿ ಹೋಗಲು ಬಿಟ್ಟು ಬಿಡುತ್ತೀರಾ? ಖಂಡಿತವಾಗಿ ಬಿಡುವುದಿಲ್ಲ. ಏಕೆಂದರೆ ಸ್ನೇಹಿತರೆ, ಬೆಲ್ಲ ಮತ್ತು ಬೆಳ್ಳುಳ್ಳಿಯ ಈ ಸಂಯೋಜನೆ ಯಾವುದೇ ಸಾಮಾನ್ಯ ವಿಷಯವಲ್ಲ. ಇದು ಪ್ರಕೃತಿಯ ಶಕ್ತಿಶಾಲಿ ಫಾರ್ಮುಲಾ. ಇದು ಪುರುಷನಿಗೆ ದಮ್ಮು, ಉತ್ಸಾಹ ಮತ್ತು ಆತ್ಮವಿಶ್ವಾಸವನ್ನು ನೀಡುತ್ತದೆ. ರಾತ್ರಿಯಲ್ಲಿ ಇದರ ಪರಿಣಾಮ ಕಂಡು ಬಂದಾಗ ಹೆಂಡತಿಯು ನಗುತ್ತಾ ಹೇಳುತ್ತಾಳೆ, ವಾವ್, ಇಂದು ನೀನು ಅದ್ಭುತವಾಗಿ ಮಾಡಿದೆ. ಬೆಲ್ಲ ಎಂದರೆ ಸಿಹಿಯ ಸುವರ್ಣ, ಬೆಳ್ಳುಳ್ಳಿ ಎಂದರೆ ಪ್ರಕೃತಿಯ ಔಷಧಿ. ಈ ಎರಡೂ ಸೇರಿದಾಗ ದೇಹವನ್ನು ಒಳಗಿನಿಂದ ಉಕ್ಕಿನಂತೆ ಬಲಪಡಿಸುತ್ತವೆ. ಫಲಿತಾಂಶ: ದಿನದಲ್ಲಿ ಶಕ್ತಿ ತುಂಬಿ ಹರಿಯುತ್ತದೆ, ರಾತ್ರಿಯಲ್ಲಿ ವೇಗ ಮತ್ತು ಉತ್ಸಾಹ ತುಂಬಿರುತ್ತದೆ. ನೀವು ತಿಳಿದಿದ್ದೀರಾ? ಬೆಲ್ಲ ಒಂದು ಸಣ್ಣ ತುಂಡು ಮತ್ತು ಬೆಳ್ಳುಳ್ಳಿಯ ಒಂದು ಕಾಳು ಒಟ್ಟಿಗೆ ಸೇರಿದಾಗ ನಿಮ್ಮ ಹೃದಯವನ್ನು ಬಲಪಡಿಸಬಲ್ಲವು, ಜೀರ್ಣಕ್ರಿಯೆಯನ್ನು ಸುಧಾರಿಸಬಲ್ಲವು ಮತ್ತು ರೋಗ ನಿರೋಧಕ ಶಕ್ತಿಯನ್ನು ತುಂಬಾ ಹೆಚ್ಚಿಸಬಲ್ಲವು. ಹೌದು, ಈ ಸಂಯೋಜನೆ ಕೇಳಲು ವಿಚಿತ್ರವಾಗಿ ಕಾಣಿಸಿದರೂ ಅದರ ಪರಿಣಾಮ ಅದ್ಭುತವಾಗಿದೆ. ಈಗ ವಿವರವಾಗಿ ಅರ್ಥ ಮಾಡಿಕೊಳ್ಳೋಣ. ಬೆಳ್ಳುಳ್ಳಿ ಮತ್ತು ಬೆಲ್ಲ ತೆಗೆದುಕೊಂಡರೆ ನಿಮಗೆ ಯಾವ್ಯಾವು ಲಾಭಗಳು ಸಿಗುತ್ತವೆ ಎಂದು. ಆದ್ದರಿಂದ ಸ್ನೇಹಿತರೆ, ಈ ವಿಡಿಯೋ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ, ಚೆನ್ನಾಗಿ ಗಮನಿಸಿ ಮತ್ತು ಈ ಪರಿಹಾರವನ್ನು ಸುಲಭವಾಗಿ ಬಳಸಿ. ಇಂದಿನಿಂದಲೇ ಎಲ್ಲ ಲಾಭಗಳನ್ನು ಪಡೆಯಲು ಶುರು ಮಾಡಿ. ಮೊದಲು ತಿಳಿಯೋಣ, ಬೆಳ್ಳುಳ್ಳಿ ಮತ್ತು ಬೆಲ್ಲದಲ್ಲಿ ಏನು ವಿಶೇಷವಿದೆ? ಎರಡನ್ನು ಒಟ್ಟಿಗೆ ತೆಗೆದುಕೊಂಡಾಗ ಇಷ್ಟು ದೊಡ್ಡ ಲಾಭ ಏಕೆ ಸಿಗುತ್ತದೆ? ಬೆಳ್ಳುಳ್ಳಿಯಲ್ಲಿ ಒಂದು ಶಕ್ತಿಶಾಲಿ ಸಂಯುಕ್ತವಿದೆ, ಆಲಿಸಿನ್. ಅದು ನಿಮ್ಮ ಕೊಬ್ಬಿನ ಅಂಶ ಮತ್ತು ರಕ್ತದ ಒತ್ತಡವನ್ನು ಸಹಜವಾಗಿ ನಿಯಂತ್ರಿಸುತ್ತದೆ, ಹೃದಯವನ್ನು ಆರೋಗ್ಯಕರವಾಗಿ ಇರಿಸುತ್ತದೆ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಅದೇ ಸಮಯದಲ್ಲಿ ಬೆಲ್ಲ ಐರನ್ ಮತ್ತು ಆಂಟಿ ಆಕ್ಸಿಡೆಂಟ್ಗಳಿಂದ ತುಂಬಿದೆ. ಅದು ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ, ರಕ್ತವನ್ನು ಶುದ್ಧಗೊಳಿಸುತ್ತದೆ ಮತ್ತು ಶಕ್ತಿ ಮಟ್ಟವನ್ನು ಸ್ಥಿರವಾಗಿ ಇರಿಸುತ್ತದೆ. ಈಗ ಯೋಚಿಸಿ, ಬೆಳ್ಳುಳ್ಳಿಯ ಆಲಿಸಿನ್ ಮತ್ತು ಬೆಲ್ಲದ ಆಂಟಿ ಆಕ್ಸಿಡೆಂಟ್ಗಳು ಒಟ್ಟಿಗೆ ಸೇರಿದಾಗ ದೇಹದಲ್ಲಿ ಶಕ್ತಿಶಾಲಿ ಪ್ರತಿಕ್ರಿಯೆ ಉಂಟಾಗುತ್ತದೆ. ಈ ಎರಡರ ಔಷಧಿಯ ಲಾಭಗಳು ಹಲವು ಪಟ್ಟು ಹೆಚ್ಚಾಗುತ್ತವೆ. ಈಗ ತಿಳಿಯಿರಿ, ಈ ನುಸ್ಖೆಯನ್ನು ಯಾವ ಯಾವ ಸಮಸ್ಯೆಗಳಿಗೆ ಬಳಸಬಹುದು, ಅದನ್ನು ಹೇಗೆ ತೆಗೆದುಕೊಳ್ಳಬೇಕು, ಯಾವ ಯಾವ ಲಾಭಗಳು ಸಿಗುತ್ತವೆ ಮತ್ತು ಯಾರು ಇದನ್ನು ತೆಗೆದುಕೊಳ್ಳಬಾರದು ಎಂದು. 1. ಜೀರ್ಣಕ್ರಿಯೆಯ ಆರೋಗ್ಯಕ್ಕೆ. ಬೆಳ್ಳುಳ್ಳಿ ಜೀರ್ಣಕ್ರಿಯೆಯನ್ನು ವೇಗಗೊಳಿಸುತ್ತದೆ ಮತ್ತು ಸುಲಭಗೊಳಿಸುತ್ತದೆ. ಬೆಲ್ಲ ಜೀರ್ಣಕ್ರಿಯೆಯ ಎಂಜೈಮ್ಗಳನ್ನು ಸಮತೋಲನಗೊಳಿಸುತ್ತದೆ. ಆದ್ದರಿಂದ ಈ ಎರಡೂ ಸೇರಿ ಹೊಟ್ಟೆಯಲ್ಲಿ ಆಮ್ಲತೆ, ಹೊಟ್ಟೆಯ ಗಾಳಿ ಮತ್ತು ಅಜೀರ್ಣದಂತಹ ಸಮಸ್ಯೆಗಳಿಂದ ಪೂರ್ಣ ಆರಾಮ ನೀಡುತ್ತವೆ. 2. ಹೃದಯದ ಆರೋಗ್ಯಕ್ಕೆ. ಬೆಳ್ಳುಳ್ಳಿಯ ಆಲಿಸಿನ್ ಮತ್ತು ಸಲ್ಫರ್ ಸಂಯುಕ್ತಗಳು ಕೊಬ್ಬಿನ ಅಂಶ ಮತ್ತು ರಕ್ತದ ಒತ್ತಡವನ್ನು ಸಹಜವಾಗಿ ನಿಯಂತ್ರಿಸುತ್ತವೆ. ಬೆಲ್ಲದಲ್ಲಿ ಪೊಟ್ಯಾಸಿಯಂ ಮತ್ತು ಮ್ಯಾಗ್ನೀಸಿಯಂ ಇದ್ದು ಹೃದಯದ ಸ್ನಾಯುಗಳನ್ನು ಆರೋಗ್ಯಕರವಾಗಿ ಇರಿಸುತ್ತದೆ. ಅಂದರೆ
ಈ ನುಸ್ಕೆ ನಿಮ್ಮ ಹೃದಯಕ್ಕೆ ಸಹಜ ಬೆಂಬಲ. ರಕ್ತದ ಒತ್ತಡ ಸರಿಯಾಗಿರುತ್ತದೆ, ಕೊಬ್ಬಿನ ಅಂಶ ನಿಯಂತ್ರಣದಲ್ಲಿರುತ್ತದೆ ಮತ್ತು ಹೃದಯ ಬಲವಾಗುತ್ತದೆ. 3. ರಕ್ತವನ್ನು ಶುದ್ಧಗೊಳಿಸಿ ಶಕ್ತಿ ಹೆಚ್ಚಿಸುತ್ತದೆ. ಪುರುಷನ ಶಕ್ತಿಗೆ ರಕ್ತವೇ ಮೂಲ. ರಕ್ತವು ಕೊಳಕು ಅಥವಾ ಪತ್ತಲಾಗಿದ್ದರೆ ದೇಹ ದುರ್ಬಲವಾಗುತ್ತದೆ. ರಕ್ತವು ದಪ್ಪವಾಗಿ ಸ್ವಚ್ಛವಾಗಿದ್ದರೆ ಶಕ್ತಿ ತಾನೇ ಹೆಚ್ಚಾಗುತ್ತದೆ. ಬೆಲ್ಲ ಮತ್ತು ಬೆಳ್ಳುಳ್ಳಿ 2 ರಕ್ತವನ್ನು ಶುದ್ಧಗೊಳಿಸುವ ವರದಾನ. ಬೆಳ್ಳುಳ್ಳಿ ವಿಷಕಾರಿ ಅಂಶಗಳನ್ನು ಹೊರಹಾಕುತ್ತದೆ. ಬೆಲ್ಲ ಹೊಸ ರಕ್ತ ಕಣಗಳನ್ನು RBC ಉತ್ಪಾದಿಸಲು ಸಹಾಯ ಮಾಡುತ್ತದೆ. ಫಲಿತಾಂಶ: ದೇಹ ಶಕ್ತಿಯಿಂದ ತುಂಬುತ್ತದೆ, ಮುಖದಲ್ಲಿ ಹೊಳಪು ಬರುತ್ತದೆ. ಹೆಂಡತಿಯರು ಹೇಳುತ್ತಾರೆ, ಈ ಮನುಷ್ಯ ದಿನದಿಂದ ದಿನಕ್ಕೆ ಯುವಕನಾಗುತ್ತಿದ್ದಾನೆ. ಹಳ್ಳಿಯ ಹಿರಿಯರು ಇಂದಿಗೂ ಹೇಳುತ್ತಾರೆ, ಬೆಲ್ಲ ಮತ್ತು ಬೆಳ್ಳುಳ್ಳಿ ತಿನ್ನುವವರು ವೃದ್ಧನಾದರೂ ಯುವಕನಂತೆ ಕಾಣುತ್ತಾನೆ. 4. ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ. ಕೊರೋನಾ ನಂತರ ನಾವೆಲ್ಲರೂ ಅರ್ಥ ಮಾಡಿಕೊಂಡಿದ್ದೇವೆ ಸ್ಟ್ರಾಂಗ್ ರೋಗ ನಿರೋಧಕ ಶಕ್ತಿ ಎಷ್ಟು ಮುಖ್ಯ ಎಂದು. ಬೆಳ್ಳುಳ್ಳಿಯಲ್ಲಿ ಆಂಟಿವೈರಲ್ ಮತ್ತು ಆಂಟಿ ಬ್ಯಾಕ್ಟೀರಿಯಲ್ ಗುಣಗಳಿವೆ. ಬೆಲ್ಲದಲ್ಲಿನ ಆಂಟಿ ಆಕ್ಸಿಡೆಂಟ್ಗಳು ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸುತ್ತವೆ. ಈ ಸಂಯೋಜನೆ ಋತುಮಾನದ ಸೋಂಕುಗಳಿಂದ, ನೆಗಡಿ, ಜಲದೋಷ ಮತ್ತು ವೈರಲ್ ಇನ್ಫೆಕ್ಷನ್ಗಳಿಂದ ನಿಮ್ಮನ್ನು ರಕ್ಷಿಸುತ್ತದೆ. 5. ಶಕ್ತಿ ಮತ್ತು ರಕ್ತದ ಕೆಂಪು ಕಣಗಳು ಹೆಚ್ಚಿಸುತ್ತದೆ. ಈ ನುಸ್ಕೆ ದೇಹದಲ್ಲಿ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ರಕ್ತದ ಕೆಂಪು ಕಣಗಳ ಮಟ್ಟ ಸುಧಾರಿಸುತ್ತದೆ. ವಿಶೇಷವಾಗಿ ಮಹಿಳೆಯರಲ್ಲಿ ರಕ್ತದ ಕೊರತೆ ಸಾಮಾನ್ಯ. ಆದ್ದರಿಂದ ರಕ್ತದ ಕೊರತೆ ಇರುವ ಮಹಿಳೆಯರು ಐರನ್ ಸಿರಪ್ನ ಜೊತೆಗೆ ಅಥವಾ ಬದಲಿಗೆ ಈ ಉಪಾಯವನ್ನು ತಪ್ಪದೆ ಪ್ರಯತ್ನಿಸಿ. ಪುರುಷರಲ್ಲಿ ಬರುವ ಆಯಾಸ ಮತ್ತು ದುರ್ಬಲತೆಗೂ ಇದು ತುಂಬಾ ಪರಿಣಾಮಕಾರಿ. ಕೆಲವು ದಿನಗಳಲ್ಲಿ ನಿಮ್ಮಲ್ಲಿ ದೊಡ್ಡ ಬದಲಾವಣೆಗಳು ಕಾಣಿಸಿಕೊಳ್ಳುತ್ತವೆ. 6. ದೇಹವನ್ನು ಒಳಗಿನಿಂದ ಶುದ್ಧೀಕರಣ ಮಾಡುತ್ತದೆ. ಬೆಳ್ಳುಳ್ಳಿ ಮತ್ತು ಬೆಲ್ಲ ಲಿವರ್ನ ವಿಷಕಾರಿ ಅಂಶಗಳನ್ನು ಸ್ವಚ್ಛಗೊಳಿಸುತ್ತವೆ. ದೇಹದ ಹಾನಿಕಾರಕ ವಸ್ತುಗಳು ಹೊರಹೋಗುತ್ತವೆ ಮತ್ತು ಆರೋಗ್ಯ ಸುಧಾರಿಸುತ್ತದೆ. 7. ಮೆದುಳನ್ನು ತೀಕ್ಷ್ಣ ಮತ್ತು ಏಕಾಗ್ರತೆಯಿಂದ ಮಾಡುತ್ತದೆ. ಪುರುಷನ ನಿಜವಾದ ಶಕ್ತಿ ದೇಹದಲ್ಲಿ ಅಲ್ಲ, ಮೆದುಳಿನಲ್ಲಿದೆ. ಬೆಲ್ಲ ಮತ್ತು ಬೆಳ್ಳುಳ್ಳಿ ಮೆದುಳಿನ ನಾಳಗಳನ್ನು ಸಕ್ರಿಯಗೊಳಿಸುತ್ತವೆ. ರಕ್ತದ ಸಂಚಾರ ವೇಗಗೊಳ್ಳುತ್ತದೆ. ತಕ್ಷಣ ಶಕ್ತಿ ಬರುತ್ತದೆ. ಪಠ್ಯ ಕಲಿಯುವ ಹುಡುಗರು, ನೌಕರಿ ಕೆಲಸ ಮಾಡುವವರು ಇದನ್ನು ತಿನ್ನಲಿ. ನೆನಪು, ನಿರ್ಧಾರ ಶಕ್ತಿ ಮತ್ತು ಆತ್ಮವಿಶ್ವಾಸ ಹಲವು ಪಟ್ಟು ಹೆಚ್ಚಾಗುತ್ತದೆ. 8. ದೇಹದಲ್ಲಿ ಬೆಂಕಿ ಅಂದರೆ ಜೋಶ್ ಹೆಚ್ಚಾಗುತ್ತದೆ. ಪುರುಷನ ನಿಜವಾದ ಗುರುತು ಅವನ ಉತ್ಸಾಹ ಮತ್ತು ಅಗ್ನಿಯಲ್ಲಿದೆ. ಬೆಳ್ಳುಳ್ಳಿ ದೇಹದಲ್ಲಿ ಶಾಖ ಉಂಟು ಮಾಡುತ್ತದೆ, ಶಕ್ತಿಯನ್ನು ದೀರ್ಘಕಾಲ ಉಳಿಸುತ್ತದೆ. ಬೆಲ್ಲ ಈ ಶಾಖವನ್ನು ಸಮತೋಲನಗೊಳಿಸಿ ಸಹನೆ ಶಕ್ತಿ ತುಂಬುತ್ತದೆ. ರಾತ್ರಿ ಊಟದ ನಂತರ ತಕ್ಷಣ ಪರಿಣಾಮ ಕಂಡುಬರುತ್ತದೆ. ಹೆಂಡತಿ ತಾನೇ ಹೇಳುತ್ತಾಳೆ, ಈಗ ನೀನು ನಿಜವಾಗಿಯೂ ಕುದುರೆಯಂತೆ ಆಗಿಬಿಟ್ಟಿದೀಯಾ. 9. ಮಹಿಳೆಯರ ಮೇಲೆ ವಿಶೇಷ ಆಕರ್ಷಣೆ. ಮಹಿಳೆಯರು ಕೇವಲ ಮುಖ ಅಥವಾ ಹಣದ ಮೇಲೆ ಮೋಹಗೊಳ್ಳುವುದಿಲ್ಲ. ಅವರು ಪುರುಷನ ಆತ್ಮವಿಶ್ವಾಸ ಮತ್ತು ಶಕ್ತಿಯ ಮೇಲೆ ಮೋಹಗೊಳ್ಳುತ್ತಾರೆ. ಬೆಲ್ಲ ಮತ್ತು ಬೆಳ್ಳುಳ್ಳಿ ತಿನ್ನುವುದರಿಂದ ರಕ್ತ ಸ್ವಚ್ಛವಾಗುತ್ತದೆ, ಮುಖ ಹೊಳೆಯುತ್ತದೆ, ಧ್ವನಿ ಬಲವಾಗುತ್ತದೆ ಮತ್ತು ದೇಹದಿಂದ ವಿಶೇಷ ಸುಗಂಧ ಬರುತ್ತದೆ. ಇದು ಮಹಿಳೆಯರನ್ನು ಆಕರ್ಷಿಸುತ್ತದೆ. ಹೊರಗಿನ ಜನರು ಕೂಡ ಹೇಳುತ್ತಾರೆ, ಈ ಮನುಷ್ಯನಲ್ಲಿ ಏನೋ ವಿಶೇಷವಿದೆ. 10. ಸಂಬಂಧಗಳಲ್ಲಿ ಸಿಹಿ ಮತ್ತು ಬಲ ತರುತ್ತದೆ. ಪುರುಷ ದುರ್ಬಲನಾಗಿದ್ದರೆ ಮನೆಯಲ್ಲಿ ಸಂತೋಷ ಇರುವುದಿಲ್ಲ. ಆದರೆ ಅವನು ಬಲವಂತನಾಗಿದ್ದರೆ ಹೆಂಡತಿ ಸಂತೋಷವಾಗಿ ಇರುತ್ತಾಳೆ. ಮಕ್ಕಳು ಅವರನ್ನು ಹೀರೋ ಎಂದು ಭಾವಿಸುತ್ತಾರೆ. ಬೆಲ್ಲ ಸಿಹಿ ಮತ್ತು ಪ್ರೀತಿಯನ್ನು ತರುತ್ತದೆ. ಬೆಳ್ಳುಳ್ಳಿ ಕಲಹ ಮತ್ತು ನಕಾರಾತ್ಮಕತೆಯನ್ನು ದೂರ ಮಾಡುತ್ತದೆ. 11. ದೀರ್ಘಾಯುಷ್ಯ ಮತ್ತು ನಿರೋಗಿ ಜೀವನ. ಬೆಳ್ಳುಳ್ಳಿ ಪ್ರಕೃತಿಯ ಅಮೃತ. ಅದು ರೋಗಗಳಿಂದ ರಕ್ಷಿಸುತ್ತದೆ, ಹೃದಯವನ್ನು ಬಲಪಡಿಸುತ್ತದೆ. ಬೆಲ್ಲ ಖನಿಜಗಳು ಮತ್ತು ಶಕ್ತಿ ತುಂಬುತ್ತದೆ. ಹಳ್ಳಿಯ ವೃದ್ಧರು ಹೇಳುತ್ತಾರೆ,
ಬೆಳ್ಳುಳ್ಳಿ ಮತ್ತು ಬೆಲ್ಲ ತಿನ್ನುವವನು 70ರಲ್ಲಿ 40ರಂತೆ ಕಾಣುತ್ತಾನೆ. ಆದರೆ ಎಲ್ಲರಿಗೂ ಈ ಸಂಯೋಜನೆ ಸುರಕ್ಷಿತವಲ್ಲ. ಯಾರು ತೆಗೆದುಕೊಳ್ಳಬಾರದು? ಹೊಟ್ಟೆಯ ಆಮ್ಲತೆ, ಎದೆಯಲ್ಲಿ ಉರಿ ಅಥವಾ ದೇಹದಲ್ಲಿ ಹೆಚ್ಚು ಶಾಖ ಇರುವವರು, ಸೆನ್ಸಿಟಿವ್ ಚರ್ಮ ಅಥವಾ ಚರ್ಮದ ಅಲರ್ಜಿ ಇರುವವರು, ವಿಶೇಷವಾಗಿ ಬೇಸಿಗೆಯಲ್ಲಿ ಗರ್ಭಿಣಿ ಮತ್ತು ಎದೆ ಹಾಲು ಕುಡಿಸುವವರು ಡಾಕ್ಟರ್ ಸಲಹೆ ಪಡೆದುಕೊಳ್ಳಿ. ಮಧುಮೇಹ ರೋಗಿಗಳು ಬೆಲ್ಲ ರಕ್ತದ ಸಕ್ಕರೆ ಹೆಚ್ಚು ಮಾಡುತ್ತದೆ. ಸರಿಯಾದ ವಿಧಾನ: ಸಾಮಾನ್ಯ ಪ್ರಮಾಣ 1ರಿಂದ 2 ಕಾಳು ಹಸಿ ಬೆಳ್ಳುಳ್ಳಿ ಮತ್ತು 10ರಿಂದ 12 ಗ್ರಾಂ ಬೆಲ್ಲ. ಬೆಳ್ಳುಳ್ಳಿಯನ್ನು ಸಣ್ಣಗೆ ಕತ್ತರಿಸಿ ಅಥವಾ ಕ್ರಷ್ ಮಾಡಿ ಬೆಲ್ಲದೊಂದಿಗೆ ಮಿಶ್ರಣ ಮಾಡಿ ಚೆನ್ನಾಗಿ ಅಗಿದು ತಿನ್ನಿ. ಬೇಸಿಗೆಯ ಕಾಲದಲ್ಲಿ ವಿಶೇಷ ಎಚ್ಚರಿಕೆ: ಕಡಿಮೆ ಪ್ರಮಾಣ ಅರ್ಧ ಅಥವಾ 1 ಕಾಳು ಬೆಳ್ಳುಳ್ಳಿ ಮತ್ತು 5ರಿಂದ 7 ಗ್ರಾಂ ಬೆಲ್ಲ. ವಾರಕ್ಕೆ 2ರಿಂದ 3 ಬಾರಿ ಮಾತ್ರ. ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಅಥವಾ ಸಂಜೆ ಸೂರ್ಯ ಮುಳುಗಿದ ನಂತರ ತೆಂಗಿನ ನೀರು, ಪುದೀನಾ ನೀರು ಅಥವಾ ಕೊತ್ತಂಬರಿ ನೀರು ಕುಡಿಯಿರಿ. ಶಾಖ ಸಮತೋಲನಕ್ಕೆ: ಚಳಿಗಾಲದಲ್ಲಿ ಪೂರ್ಣ ಪ್ರಮಾಣದಲ್ಲಿ ದಿನವೂ ತೆಗೆದುಕೊಳ್ಳಬಹುದು. ನಿಮ್ಮ ದೇಹವನ್ನು ಯಾವಾಗಲೂ ಗಮನವಿಟ್ಟು ಕೇಳಿ. ಯಾವುದೇ ಅಸೌಕರ್ಯ ಕಂಡು ಬಂದರೆ ತಕ್ಷಣ ನಿಲ್ಲಿಸಿ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.